ಹಾಲುಮತ ಸಮಾಜದಲ್ಲಿ ಧರ್ಮವಿದೆ, ಜೀವ ಹೋದರೂ ಕೂಡ ಅವರು ಸತ್ಯ ಬಿಡುವುದಿಲ್ಲ. ಇದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶೇಖರ್ ಗೌಡ ಉಳ್ಳಾಗಡ್ಡಿ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಎನ್ನುವಂತೆ ಕತ್ತಲೆಯಿಂದ ಬೆಳಕಿನೊಳಗೆ ಸಾಗುವ ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರುವ ಜ್ಯೋತಿಯನ್ನ ಬೆಳಗಿಸಲು ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಅವರು ಎಲ್ಲ ಗುರು ಹಿರಿಯರಿಗೆ ಯಾತ್ರಾ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ಪ್ರಣಾಮಗಳನ್ನು ನಮನಗಳನ್ನು ಸಲ್ಲಿಸೋಣ. ವರ್ಷದಿಂದ ವರ್ಷಕ್ಕೆ ಶ್ರೀಮಠದ ಯಾತ್ರಾ ಮಹೋತ್ಸವ ಅನಿಮಿತ್ಯವಾಗಿ ವಿವಾಹ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ದೂರಿಯಿಂದ ನಡೀತಾ ಇದ್ದರು. ನಮ್ಮೆಲ್ಲರ ಭಕ್ತಾದಿಗಳ ಸೌಭಾಗ್ಯ ಅಂತೇಳಿ ಭಾವಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗುರು ಹಿರಿಯರಿಗೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದಕ್ಕೆ ಉದ್ಘಾಟನೆ ಮಾಡಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಅಜ್ಜನ ಬಳಗ. ಯಲಬುರ್ಗಾ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಬುಧವಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕನಕದಾಸರ ರಕ್ತದಲ್ಲಿ ಮೋಸವಿರಲಿಲ್ಲ, ಮೋಸವಿದ್ದರೆ ಶ್ರೀಕೃಷ್ಣ ಕೂಡ ತಿರುಗುತ್ತಿರಲಿಲ್ಲ. ಇನ್ನು ಕನಕದಾಸರು ಒಂದು ಜಾತಿಗೆ ಸೇರಿಲ್ಲ, ಪ್ರತಿಯೊಬ್ಬರು ತಕ್ಕ ಮಟ್ಟಿಗಾದರೂ ಕನಕದಾಸರಾಗಿ ಬಾಳಬೇಕು ಎಂದು ನುಡಿದರು. ಒಂದು ಬಾಂಧವ್ಯ ಒಡನಾಟ ಜನಸಾಮಾನ್ಯರೊಂದಿಗೆ ಈಗಲ್ಲ, ಶತಶತಮಾನಗಳಿಂದಲೂ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಇದನ್ನ ನೋಡಿದ್ರೆ ಅವಾಗಿನಿಂದನೂ ಅಂದ್ರೆ ಎಲ್ಲ ಸಮಾಜದ ಜೊತೆಗೆ ಇವರು ಹೊಂದಾಣಿಕೆಯಿಂದ ಮತ್ತು ತಮ್ಮ ಶೂರತನವನ್ನು ತೋರಿಸಿ ಚೆನ್ನಮ್ಮನ್ನ ಯಾವ ರೀತಿ ಕಾಪಾಡಿದ್ರು ಅನ್ನೋದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ, ಇದು ಇತಿಹಾಸನೇ ಹೇಳುತ್ತೆ. ಇನ್ನು ನಮ್ಮ ತಾಲೂಕಿನ ಮಟ್ಟಿಗೆ ನಾನು ಹೇಳಬೇಕು ಅಂದ್ರೆ, ಈಗ ಇದು ಸನ್ಮಾನ್ಯ ದಿವಂಗತ ವಿರೂಪಾಕ್ಷ ಗೌಡ್ರು ಚೆಂಡೂರು ಅವರನ್ನು ನಾನು ಇವತ್ತಿಗೂ ನೆನೆಸ್ಕೊಳ್ಳಬೇಕಾಗತ್ತೆ. ವಿರೂಪಾಕ್ಷ ಗೌಡ್ರು ತಾಲೂಕಾ ಬೋರ್ಡ್ ಅಧ್ಯಕ್ಷರಾದಾಗೂ ಕೂಡ ಅದು ನಮ್ಮನೆ ಹತ್ರ ಮನೆ ಇತ್ತು. ಎಲ್ಲೇ ಯಾವಾಗ ಬರಲಿ ನಮಗೆ ಬಾರಪ್ಪ ಬೀಗ ಅಂತಾನೆ ಮಾತಾಡ್ತಾರೆ. ಅಂದ್ರೆ ಇದು ಬಾಂಧವ್ಯವನ್ನು ತೋರಿಸುತ್ತೆ. ಸಮಾಜ ನಾವು ಇವತ್ತು ನಮ್ಮ ಜಾತಿ ಬೇರೆ ಬೇರೆ ಇರಬಹುದು, ಆದ್ರೆ ನಮ್ಮ ಆತ್ಮೀಯತೆ ಬಾಂಧವ್ಯ ಯಾವಾಗಲೂ ಹೆಂಗಿರಬೇಕು ಅನ್ನೋದನ್ನ ನಾವು ಅವತ್ತಿನಿಂದ ನೋಡಿವಿ, ಈಗಲೂ ಕೂಡ ಅದನ್ನ ಸನ್ಮಾನ್ಯ ವೀರನಗೌಡರಿಂದ ನೋಡ್ತಾ ಇದ್ದೀವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮುಂದುವರೆದು ಹೇಳಬೇಕು ಅಂದ್ರೆ, ಈಗ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಈಗ 2A ದಲ್ಲಿ ತಮ್ಮನ್ನ ಸೇರಿಸಿದ್ದಾರೆ, ಇದರಿಂದ ಮೀಸಲಾತಿ ಸಿಗುತ್ತಾ. ಇದರ ಸೌಲಭ್ಯ ಬಹುಶಃ ಇನ್ನೂ ಬಹಳಷ್ಟು ಜನ ಪಡ್ಕೊಳ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಎಜುಕೇಶನ್ ಬೇಕು, ವಿದ್ಯೆ ಇದ್ರೆ ಮಾತ್ರ ಇವುಗಳನ್ನೆಲ್ಲ ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಆ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ತಾವೆಲ್ಲ ಪ್ರಥಮವಾಗಿ ಮುಂದುವರಿಬೇಕು. ಇನ್ನು ನಮ್ಮ ಯಲಬುರ್ಗಾದವ್ರಿಗೆ ಹೇಳಬೇಕು ಅಂದ್ರೆ ಮತ್ತೊಂದು ವಿಶೇಷತೆ ಅಂದ್ರೆ, ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಇರೋದ್ರಿಂದ 371J ಅದರ ಅನುಕೂಲತೆಯನ್ನು ಸಿಗುತ್ತಾ. ಅಂದ್ರೆ 2A ಮೀಸಲಾತಿ ಪಡ್ಕೋಬಹುದು, 371 ನಾವು ಮೀಸಲಾತಿ ಪಡ್ಕೋಬಹುದು ನಮ್ಮ ಹಾಲುಮತ ಸಮಾಜದವರು. ಅದಕ್ಕೆ ಶೈಕ್ಷಣಿಕವಾಗಿ ತಾವೆಲ್ಲರೂ ಮುಂದುವರಿದು ನಮ್ಮ ಯಲಬುರ್ಗಾ ತಾಲೂಕಿನ ಒಂದು ಹಿರಿಮೆಯನ್ನು ಹೆಚ್ಚಿಸುವಲ್ಲಿ ತಾವೆಲ್ಲ ಬಂಧುಗಳು ಪ್ರಯತ್ನಿಸಬೇಕು ಅಂತ ಹೇಳಿ ನನಗೆ. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ CH ಪೊಲೀಸ್ ಮಾತನಾಡಿ, ಹಾಲುಮತ ಸಮುದಾಯದವರು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸಬೇಕು, ಅಂದಾಗ ಮಾತ್ರ ಹಾಲುಮತ ಸಮಾಜ ಮಕ್ಕಳು ಬೆಳಕಿಗೆ ಬರುತ್ತಾರೆ ಎಂದು ಹೇಳಿದರು. ಈ ಆರಾಧ್ಯ ದೈವವಾಗಿರ್ತಕ್ಕಂಥ ಬೀರ್ಲಿಂಗ ನಮ್ಗೆಲ್ಲರಿಗೂ ದೇವರತ್ತ ಅಂತ ಜಾತ್ರಾ ಮಹೋತ್ಸವದಲ್ಲಿ ಕೂಡಿರ್ತಕ್ಕಂಥ ತಾವುಗಳಿಗೆ ತಾಯಂದಿರು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕೃತಿ ಉಳಿಬೇಕಂತಂದ್ರೆ ನಿಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು. ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ತಾಯಂದಿರು ವಿಶೇಷವಾಗಿ ಮಾಡಿಸ್ಕೊಡ್ಬೇಕು. ನೀವು ನಿಮ್ಮ ಮಕ್ಕಳನ್ನ, ಗಂಡು ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಇಬ್ಬರನ್ನ ಅಷ್ಟೇ ಸಮಾನವಾಗಿ ನೋಡಿಕೊಂಡು, ಬಹಳಷ್ಟು ಜನ ನಾವೇನ್ ಮಾಡ್ತೀವಿ, ಹೆಣ್ಮಕ್ಳಿಗೆ ಅಷ್ಟೇ ಆಲೋಚನೆ ಮಾಡ್ಕೊಳ್ತೀವಿ. ನೀ ಎಲ್ಲಿ ಹೋಗಿದ್ದೀವಿ ಅಲ್ಲಿ ಬೇಡ, ನಿಮ್ಮ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ನೋಡ್ಬೇಕಾಗಿರ್ತಕ್ಕಂಥ ಕಾಲ. ಸಮಾಜ ಕೆಟ್ಟೋಗೈತಿ. ಈಗ ಸಂಸ್ಕೃತಿ ಉಳಿದಿಲ್ಲ ನಮ್ಮಲ್ಲೀಗ. ಆ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ನೀವು ಮನಸ್ಸು ಮಾಡ್ಬೇಕು. ತಾಯಂದ್ರು ನಿಮ್ಮ ಮಕ್ಕಳನ್ನ ಸಣ್ಣವರಿದ್ದಾಗಿಂದನ ಶಿಕ್ಷಣ ಕೊಡ್ಬೇಕು. ನೀವು ಶಾಲಿ ಕಲ್ತಿರೋದಿಲ್ಲ ಗೊತ್ತಿಲ್ಲ ನಮ್ಗ, ನೀವು ಶಾಲಿ ಕಲ್ತಿಲ್ಲ ಅಂದ್ರೂ ಸಹ ನಿಮ್ಮ ಮಕ್ಕಳ ಮುಂದೆ ಒಂದು ತಾಸು ಕೂತ್ಕೊಂಡ್ರೆ ಅವ್ರು ಕೂಡ ನಿಮ್ಗೆ ಎಷ್ಟೇ ಹೊಲಕ್ಕೆ ಹೋಗಿ ಬಂದು ನಿಮ್ಮ ಮಕ್ಕಳ ಮುಂದೆ ಪಾಠ್ಯ ಪುಸ್ತಕ ತೆಗೆದು ಓದಕ್ ಕುಂದ್ರಿಸಿ ಆ ಮಕ್ಕಳು ಜಾಸ್ತಿ ಓದ್ತಾರೆ. ನಮ್ಮವ್ವ ನಮ್ಮಪ್ಪ ಓದರೇ ಇಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ನೀವು ಅವ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಜಾಸ್ತಿ ಓದ್ತಾರ. ನೀವೇನ್ ದೊಡ್ಡ ಸ್ಕೂಲ್ ಇಡೋದ್ ಬೇಕಾಗಿಲ್ಲ, ಯಾವ ಪ್ರೈವೇಟ್ ಸ್ಕೂಲ್ ಇಡೋದ್ ಬೇಕಾಗಿಲ್ಲ. ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಕಲ್ತು ಬಂದ್ರು ಸಹ ನಿಮ್ಮ ಮಕ್ಕಳು ಶಾಲೆಯಾಗಬೇಕಂದ್ರೆ ನಿಮ್ಮ ಒಂದು ತಾಸು ಅವ್ರಿಗೆ ಕೂಡ ವಿನಿಯೋಗ ಕೊಡ್ಬೇಕು. ತಾಯಂದ್ರು ವಿಶೇಷವಾಗಿ ಒಂದು ತಾಸು ಆ ನಿಮ್ಮ ಮಕ್ಕಳನ್ನ ಕಲ್ತ್ಬಿಟ್ರಿ ಅಂದ್ರೆ
ಓದಕ್ ಪ್ರೋತ್ಸಾಹ ಕೊಟ್ರಿ ಅಂದ್ರ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಬೆಳೆಸ್ತೀವಿ ನಾವು ಮಕ್ಕಳಲ್ಲಿ. ಯಾವ ಮಕ್ಕಳು ಸಾಮಾನ್ಯರಲ್ಲ. ಅದಕ್ಕೆ ನೀವೇನು ನಾನು ಬಹಳ ಎಲ್ಲ ಇಂಥ ಸಮಾರಂಭಗಳಲ್ಲಿ ನಾನು ಬೇರೆ ಎಲ್ಲ ಹೇಳೋದಕ್ಕಿಂತ ತಾಯಂದಿರಿಗೆ ನಾವು ಒಂದು ಎರಡು ಕಲ್ಕಳಿ. ಇನ್ನೋರ್ವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್ ಗೌಡ ಪಾಟೀಲ್ ಮಾತನಾಡಿ, ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ವಸ್ತು ಕಂಬಳಿಯಾಗಿದೆ. ಶಿವನಿಗೆ ಕಂಬಳಿ ಪ್ರಿಯವಾದ ವಸ್ತುವಾಗಿದ್ದು, ಕಂಬಳಿ ಮುಟ್ಟಿದರೆ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸಿನೊಳಗಿನ ಬಡತನವನ್ನು ಹೋಗಲಾಡಿಸಬೇಕು ಅಂದರೆ ಭಂಡಾರ ಹಚ್ಚಿಕೊಳ್ಳುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಇನ್ನು ಭಂಡಾರ ಕೈ ವಿಷವನ್ನು ಎಳೆಯುವ ಶಕ್ತಿ ಕೂಡ ಇದೆ. ಮಂಗಲ ದ್ರವವಾಗಿರುವ ಇದು ಅಮಂಗಲ ತೆಗೆಯುತ್ತದೆ ಎಂದು ಹೇಳಿದರು. ಸಂತೋಷದ ವಿಷಯ. ಇವತ್ತು ಹಬ್ಬದ ವಾತಾವರಣ ಇರುತ್ತಂದ್ರೆ ಇವತ್ತು ಯಲಬುರ್ಗಾ ನಗರದಲ್ಲಿ ಇವತ್ತು ಬೀರಲಿಂಗೇಶ್ವರ ಜಾತ್ರೆ ಇರ್ತದೆ. ಅಂತ ಕಾರ್ಯಕ್ರಮ ಇವತ್ತು ಸಾಮೂಹಿಕ ಮದುವೆ ಮಾಡೋದ್ರ ಮುಖಾಂತರ ಪ್ರತಿ ವರ್ಷ 5 ಮದುವೆ 10 ಮದುವೆ 15 ಮದುವೆ ಮಾಡೋದ್ರ ಮುಖಾಂತರ ಇವತ್ತೊಂದು ಬೀರಲಿಂಗೇಶ್ವರ ಜಾತ್ರೆಯನ್ನು ಮಾಡ್ತೀರಿ. ಇವತ್ತು ಬಹಳ ಸಂತೋಷದ ವಿಷಯ. ಇವತ್ತು ಸಂಗೊಳ್ಳಿ ರಾಯಣ್ಣವರ ಒಂದು ನಮ್ಮ ಯಲಬುರ್ಗಾ ನಗರದಲ್ಲಿ ಸರ್ಕಲ್ ಕಟ್ಟಿದಾಗ ಬಹಳ ಸಂತೋಷ ಆಯಿತು. ಈ ಸಮಾಜದ ಎಲ್ಲ ಹಿರಿಯರು ಬಂದಾಗ ನಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡಿರ್ತೀವಿ. ಇವತ್ತು ಎಲ್ಲ ಸಮಾಜದವ್ರ ಜೊತೆಗೆ ಹೊಂದಾಣಿಕೆಯಾಗಿ ಹೋಗುವಂಥ ಯಾವುದಾದ್ರೂ ಸಮಾಜ ಇದ್ದರೆ ಇವತ್ತು ಹಾಲು ಮತ್ತು ಸಮಾಜ. ಈಗ ತಾನೇ CH ಪಾಟೀಲ್ ಹೇಳಿದಾಗೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಇವತ್ತು ಹಾಲು ಮತ್ತು ಸಮಾಜದವ್ರ ಜೊತೆಗೆ ಪೂಜೆ ಮಾಡ್ತೀವಿ. ಅಂದರೆ ಅದರ ಅರ್ಥ ಇಷ್ಟೇ, ಮುಂದೆ ಆಗುವಂಥ ಎಲ್ಲ ಕೆಲಸಗಳು ಒಳ್ಳೆಯದಾಗುತ್ತಂತ. ಅಂಥ ಸಮಾಜದವರು ತಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಯಲಬುರ್ಗಾ ನಗರದಲ್ಲಿ ಇವತ್ತು ಶಕ್ತಿಶಾಲಿ ಆಗಲಿ. ಇವತ್ತು ವೀರೇಂದ್ರವರು ಸಮಾಜದಲ್ಲಿ ಇವತ್ತು ಏನಿದ್ದಾರೆ ಅಂದರೆ ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಅವ್ರು ನಾವು ನೋಡ್ತಿರ್ತೀವಿ. ಅವ್ರ ವಯಸ್ಸು 75 ಆದರೂ ಕೂಡ ಏನೋ ಒಂದು 16 ಹುಡುಗನಂಗೆ ಅಡ್ಡಾಡ್ತಿರ್ತಾರೆ. ಎಲ್ಲ ಊರಲ್ಲಿ ಕೂಡ ಮದುವೆ ಇರ್ಬೋದು, ಇವತ್ತು ಯಾವುದೇ ಒಂದು ಸಭೆ ಸಮಾರಂಭ ಇದ್ದಾಗ ಭಾಳ ಉತ್ಸಾಹದಿಂದ ಅಡ್ಡಾಡ್ತಿರ್ತಾರೆ ವೀರೇಂದ್ರವರು. ಇವತ್ತು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗೋದು ಭಾಳ ಕಷ್ಟದ ಕೆಲಸ. ಇವತ್ತು 4 ಬಾಗಿಲು 4 ಜನ ಇದ್ದಾಗ 4 ಮಾತಾಡ್ತಿರ್ತಾರೆ. ಆದ್ರೆ ಅವ್ರು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳಾರ್ದೆ ಇವತ್ತು ಸಮಾಜವನ್ನು ಯಲಬುರ್ಗಾ ತಾಲೂಕಿನಲ್ಲಿ ಒಗ್ಗಟ್ಟಿನಿಂದ ಒಯ್ತಾ ಇದ್ದಾರೆ. ಈ ಸಮಾಜಕ್ಕೆ ಇನ್ನೂ ಒಳ್ಳೇದಾಗಲಿ. ಮುಂದೆ ಬರುವಂಥ ದಿನಗಳಲ್ಲಿ ಏನು ಇವತ್ತು ಸಾಮೂಹಿಕ ಮದುವೆ ಆಗಿದ್ದಾರೆ, 2 ಜೋಡಿ ಸಾಮೂಹಿಕ ಮದುವೆ ಆದಾಗ ಇವತ್ತು ದುಂದು ವೆಚ್ಚವನ್ನು ಭರಿಸಲಾರದೆ ಸರಳವಾಗಿ ಮದುವೆ ಆಗಿ ಇವತ್ತು ಅವ್ರ ಅತ್ತೆ ಮಾವನ್ನ ತಂದೆ ತಾಯಿನ ಮನೆಗೆ ಹೋದಾಗ ಬಹಳ ಪ್ರೀತಿಯಿಂದ ಕಾಣಲಿ. ಇವತ್ತು CH ಪಾಟೀಲ್ ಹೇಳಿದ ಹಾಗೆ ಇವತ್ತು ತಮ್ಮ ಸಮಾಜದಲ್ಲಿ ಸಾಕಷ್ಟು ಇವತ್ತು ಕೆಲಸಗಳು ಆಗಿದ್ದಾವೆ. ಇವತ್ತು ಏನು ಶೈಕ್ಷಣಿಕವಾಗಿ ಸಾಕಷ್ಟು ಜನ ಆಫೀಸರ್ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೀರನಗೌಡ ಬಳುಟಗಿ, ಅಮರಪ್ಪ ಕಲಬುರಗಿ, ಬೆಟ್ಟಪ್ಪ ಮಳಕೊಪ್ಪ, ಶಿಶು ಅಭಿವೃದ್ಧಿ ಇಲಾಖೆ, ರಾಮಣ್ಣ ಸಲ್ಬಾವಿ, ಶಿವಣ್ಣ ಮೂಲಿಮನಿ, ಹನುಮಂತಪ್ಪ ಅದ್ಪೂರ್, ಅಂಬರೀಶ್ ಹುಬ್ಬಳ್ಳಿ, ಆನಂದಗೌಡ ಉಳ್ಳಾಗಡ್ಡಿ, ಕೆರಬಸಪ್ಪ ನಡಗುಂದಿ, ರೇವಣಪ್ಪ ಹಿರೇಕುರುಬುರ, ಶಿವಣ್ಣ ರಾಜೂರ್, ಈಶಪ್ಪ ಮಳಗಿ, ಬಸವರಾಜ್ ಕೊಂಡಗೂರಿ, ಸಂಗಣ್ಣ ತೆಂಗಿನಕಾಯಿ, ಇನ್ನು ಯಲಬುರ್ಗಾ ತಾಲೂಕು ಹಾಗೂ ಕುಕನೂರು ತಾಲೂಕಿನ ಹಾಲು ಮತ ಸಮಾಜ ಯೋಗ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು.